ಇದು ಮಾಡೋಣ ಫುಲ್ಲು ತುಂಬ ಬೇಕಲ್ಲ ಇನ್ನೂ ಹಾಕೋಣ ಬಿಡು ಬಿಡು ಒಂದು ಹಾಕ್ತೀನಿ ಇವಾಗ ಪೆಟ್ರೋಲ್ ಫುಲ್ ಮಾಡಿಸ್ದೆ ಏನಪ್ಪ ಇವನು ಫುಲ್ ಮಾಡಿಸ್ತಾವನೆ ಪೆಟ್ರೋಲು ಅಂತ ನೋಡ್ತಾ ಇರ್ತೀರಾ ಮ್ಯಾಟ್ರು ಕ್ಯಾಪ್ಷನಲ್ಲಿ ತಮ್ನೇನಲ್ಲಿ ಗೊತ್ತಾಗಿರೋಂಗೆ ಸೋಲೋ ಮಡಿಕೇರಿ ಹೋಗ್ತಾಯಿದ್ದೀನಿ ಅದಕ್ಕೆ ಇವಾಗ ಪೆಟ್ರೋಲ್ ಬಂಕ್ ಸೀನ್ಸ್ ಆಯಿತು ನೆಕ್ಸ್ಟು ಲೆಟ್ಸ್ ಗೋ ಇವಾಗ ಹೈವೇಗೆ ಹೋದ್ಮೇಲೆ ಸಿಗ್ತೀನಿ ಇರ್ರಿ ಗಾಯ್ಸ್ ಇವಾಗ ನಾವು ಹೈವೇಗೆ ರೀಚ್ ಆಗಿದ್ದೀವಿ ಹೈವೇಯಿಂದ ಇವಾಗ ಹೊಡಿಬೇಕು ಗಾಡಿ ಸೀದಾ ಮಡಿಕೇರಿ ಕಡೆ ಇಲ್ಲಿಂದ 4 ಅವರ್ಸ್ ಜರ್ನಿ ತೋರಿಸ್ತಾ ಇದೆ ಬನ್ನಿ ನೋಡೋಣ ಇವಾಗ ಹೈವೇ ಸ್ಟಾರ್ಟ್ ಆಗಿದೆ ಇಲ್ಲ ಹಾಂ ಲೆಟ್ಸ್ ಗೋ ಗೈಸ್ ಹಿಡಿತಾರೆ ಇವಾಗ ಹಿಡಿಯಂಗಿಲ್ವಲ್ಲ ಹಿಡಿತಾರೆ ಬ್ರೋ ಇವಾಗ ಏನು ಬ್ರೋ ಇದು ಬ್ರೋ ಪ್ಲೇಸ್ಗಳಿಗೆ ಹೋಗ್ತೀರಾ ಹಾಂ ಸರಿ ಯೂಟ್ಯೂಬ್ ಚಾನಲ್ ಇಲ್ವಾ ಐತೆ ಯೂಟ್ಯೂಬ್ ಐತೆ ಅದರಲ್ಲೇ ಲಿಂಕ್ ಹಾಕಿದ್ದೀನಿ ನೋಡಿರಿ ಸರಿ ಡಿಸ್ಕ್ರಿಪ್ಷನಲ್ಲಿ ಸರಿ ಯಾ ಪೆಟ್ರೋಲ್ ಬಂಕ್ ಯಾ ವಿಡಿಯೋ ಅಣ್ಣ ಫುಲ್ ಇಂಗ್ಲೀಷಲ್ಲಿ ಅಡ್ರೆಸ್ ಹೇಳ್ತಾವ್ರೆ ಸರಿ ರೇವಣ ಹುಡುಗ ಅಲ್ವಾ ನಮ್ಗೆ ಸರಿ ಹೊಳೆನರಸೀಪುರ ನರಸೀಪುರ ನರಸೀಪುರ ಹೊಳೆನರಸೀಪುರ ಕರೆಕ್ಟ್ ನರಸೀಪುರ ಟು ಅರ್ಕೋಡು ಓಕೆ ಯು ಕ್ಯಾನ್ ಗೋ ಯುವರ್ ನೇಟಿವ್ ಓಕೆ ಗೈಸ್ ಇವಾಗ ಎಕ್ಸಾಕ್ಟ್ಲಿ ಇವಾಗ ಕೂರ್ಗಲ್ಲಿರೋದು ಇವಾಗ ಕೂರ್ಗ್ ರೀಚ್ ಆಗಿರೋದು ನೋಡಿ ವೆದರು ಯಾವ ಥರ ಇದೆ ಕ್ರೇಜಿಯಾಗಿ ಮಳೆ ಬರ್ತಾ ಇದೆ ವೆದರ್ ಚಿಲ್ಡ್ ವೆದರು ಕ್ರೇಜಿಯಾಗಿ
ಫುಲ್ಲು ಮಳೆ ಬರ್ತಾ ಇದೆ. ಇವಾಗ ಹೋಗೋಣ. ಇವಾಗ ಲೆಟ್ಸ್ ಗೋ ನಂದಿ ಕ್ಯಾಂಪಿಂಗ್ ನಂದಿ ಕ್ಯಾಂಪ್ ಸೈಟ್ ಅಂತ ಸ್ವಲ್ಪ ಸಮಥಿಂಗ್ ಏನೋ ಇದೆ. ನಂದಿ ಕ್ಯಾಂಪ್ ಸೈಟ್ಗೆ ಇವಾಗ ಹೋಗ್ತಾ ಇರೋದು. ಬನ್ನಿ ಯಾವ ಥರ ಇರುತ್ತೆ ನಂದಿ ಕ್ಯಾಂಪ್ ಸೈಟು ಮತ್ತು ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಬಾಯ್ಸ್, ಇನ್ನು ಈ ರೋಡ್ ನೋಡಿ, ಇದೇ ರೋಡಲ್ಲಿ ಇನ್ನು 10 ಕಿಲೋಮೀಟ್ರ್ ಹೋಗಬೇಕು. 10 ಕಿಲೋಮೀಟ್ರಿಗೆ ಎಷ್ಟು ತೋರಿಸ್ತಾ ಇದೆ ಅಂದರೆ 3/4 ಗಂಟೆ ತೋರಿಸ್ತಾ ಇದೆ ಗುರು. 3/4 ಗಂಟೆ ಈ ರೋಡಲ್ಲಿ. ಕ್ರೇಜಿ. ಇವಾಗ ಆಲ್ರೆಡಿ ನಾವು ಬೆಟ್ಟದ ಮೇಲೆ ಇದ್ದೀವಿ. ಬೆಟ್ಟದ ಮೇಲೆ ಈ ಚಿಕ್ಕ ರೋಡಲ್ಲಿ ಹೋಗ್ತಾ ಇದ್ದೀವಿ. 10 ಕಿಲೋಮೀಟ್ರು ಇದೇ ಒಂದೇ ರೋಡಲ್ಲಿ ಹೋಗಬೇಕು ನೋಡಿ. ಈ ಥರ ಟಾಸ್ಕ್ಗಳು ಇರುತ್ತೆ. ಇದನ್ನೆಲ್ಲ ಅಟೆಂಡ್ ಮಾಡಿಕೊಂಡು ಸೀದಾ ಹೋಗ್ತಾ ಇರಬೇಕು. ಅದೇ 3/4 ಗಂಟೆ ಓಡಿಸ್ಬೇಕು, ಬೋರ್ ಆಗುತ್ತೆ. ಗಾಯ್ಸ್, ಬೆಟ್ಟದ ಮೇಲೆ ಮಸ್ತಾಗಿ ಹೋಗ್ತಾ ಇದ್ದೀನಿ. ಯಪ್ಪ, ಕ್ರೇಜಿ ಆಗೈತೆ ಮಾತ್ರ ಎಕ್ಸ್ಪೀರಿಯೆನ್ಸು. ಪೆಟ್ರೋಲ್ ಬೇರೆ ಖಾಲಿ ಆಗೋ ಬಂದೈತೆ. ಆಫ್ ಮಾಡಿಬಿಟ್ಟಿದ್ದೀನಿ ಗಾಡಿ. ಇನ್ನೂ 5 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಪೆಟ್ರೋಲ್ 0 ತೋರಿಸ್ತಾ ಇದೆ. ಅದಕ್ಕೆ ಆಫ್ ಮಾಡಿಬಿಟ್ಟಿದ್ದೆ ಗಾಡಿ. ಇವಾಗ ಏನಾದರೂ ಟಾಸ್ಕ್ ಗಾಡಿ ಕೊಡುತ್ತೆ ಅನಿಸ್ತೈತೆ. ಈ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಮಸ್ತಾಗಿ. ಟಾಸ್ಕ್ ಕೊಡುತ್ತೆ ಅನಿಸ್ತೈತೆ ನನಗೆ. ನೋಡೋಣ ಬರ್ರಿ, ಏನು ಟಾಸ್ಕ್ ಏನು ಕೊಡುತ್ತೆ. ಟಾಸ್ಕ್ ಕೊಟ್ಟಿಲ್ಲ ಅಂದರೆ ಸಾಕು, ಸೈಕು. ಇಲ್ಲಾಂದರೆ ಫುಲ್ಲು ಸೈಕ್ ಆಗುತ್ತೆ. ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಫುಲ್ಲು ಸೈಕ್ ಆಗೋಗುತ್ತೆ ಗುರು. ಇಲ್ಲಿ
ಯಾವ ಥರ ಡಾರ್ಕ್ ಅಂದರೆ ಫುಲ್ಲು ಪಿಚ್ ಡಾರ್ಕ್ ಐತೆ. ಲೈಟ್ ಇದೊಂದು ಆಫ್ ಮಾಡಿದ್ರೆ ಏನೂ ಕಾಣಿಸಲ್ಲ, ಆ ಥರ ಐತೆ. ಫುಲ್ಲು ಪಿಚ್ ಡಾರ್ಕ್ ಗುರು. ಹೋಗಿ ಇವಾಗ ಸಿಗ್ತೀನಿ ಇರ್ರಿ ಗುರು. ಇದು ನೋಡು ಗುರು, ಆಫ್ ರೋಡಿಂಗು ಹೆಂಗೈತೆ. ಕರೆಕ್ಟಾಗಿ ಓದಿದ್ದೀವಲ್ಲ, ಆಫ್ ರೋಡಿಂಗ್ ಹೆಂಗೈತೆ ನೋಡು ಚಿಂದಿಯಾಗಿ. ನೈಟ್ ಹೊತ್ತು ಆಫ್ ರೋಡ್ ಮಾಡ್ತಾ ಇರೋದು ಬೆಟ್ಟದ ಮೇಲೆ ಸೈಕಾಗಿ. ಹೆಂಗೈತೆ ನೋಡ್ರಿ ರೂಟು ಚಿಂದಿಯಾಗಿ. ಏನೈತೆ ಗೊತ್ತಾ ರೂಟ್ ಮಾತ್ರ. ಎಕ್ಸ್ಪಲ್ಸ್ ಏನಾದರೂ ಆರಾಮ ಅಂದ್ಬಿಟ್ರೆ ಹಿಮಾಲಯನೋ ಎಕ್ಸ್ಪಲ್ಸು ಕ್ರೇಜಿ. ಇದರಲ್ಲಿ ಈ ಥರ ಕ್ರೇಜಿ ಎಂಜಾಯ್ಮೆಂಟು. ವಾವ್ ಗೈಸ್, ಇದೆ ನೋಡಿ. ಹಿಂದಕ್ಕೆ ಹೇಳಿ ಹೇಳಿ, ಹಿಂದಕ್ಕೆ ಗಾಡಿ ಹೇಳಿಯಾ? ಇದೆ ನೋಡಿ ಗೈಸ್, ಟೆಂಟ್ ಸ್ಟೇ. ನಂದಿ ಕ್ಯಾಂಪ್ ಸೈಟ್ ಇದೆ ನಂದಿ ಕ್ಯಾಂಪ್ ಸೈಟು ಕೂರ್ಗಲ್ಲಿ. ಇವತ್ತು ನೈಟ್ ಕ್ಯಾಂಪಿಂಗು ಈ ಥರ ಇದೆ ಸೆಟಪ್ಪು. ಇನ್ನು ಡಿನ್ನರ್ಸ್ ಎಲ್ಲ ಬರುತ್ತಂತೆ. ಅದು ಬಂದಮೇಲೆ ನಿಮಗೆ ಇನ್ನು ಮಾರ್ನಿಂಗ್ ವ್ಯೂ ತೋರಿಸ್ತೀನಿ. ಇವಾಗ ನೈಟ್ ಆಗಿದೆ. ಗಾಡಿ ಪಾರ್ಕ್ ಮಾಡಿ ಶಿಸ್ತಾಗಿ ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಮಲ್ಕೊಂಬಿಡೋಣ. ಈ ಥರ ಇದೆ ನೋಡಿ ಗೈಸ್ ನಮ್ಮದು ಕ್ಯಾಂಪು. ಇವತ್ತು ನಂದಿ ಕ್ಯಾಂಪ್ ಸ್ಟೇನಾ ನೋಡ್ಕೊಂಬಂತೀನಿ ನಾವು. ನಂದಿ ಕ್ಯಾಂಪ್ ಸೈಟ್, ನಂದಿ ಕ್ಯಾಂಪ್ ಸೈಟ್ದು ಸ್ಟೇ ಇದೆ ನೋಡಿ. ಕ್ಯಾಂಪು ಈ ಥರ ಇದೆ. ಸ್ಲೀಪಿಂಗ್ ಬ್ಯಾಗ್ ಕೊಡ್ತೀನಿ ಅಂದರು. ಸ್ಲೀಪಿಂಗ್ ಬ್ಯಾಗ್ ಇನ್ನೂ ಕೊಟ್ಟಿಲ್ಲ. ನೋಡೋಣ ಏನಾಗುತ್ತೆ. ಕ್ಯಾಂಪ್ ಸ್ಟೇಲಿ ನೋಡಿ ಊಟ ಬಂದಿದೆ ಇವಾಗ. ಅಣ್ಣವರೇ ಎತ್ಕೊಂಬಂದು ಕೊಟ್ಟಿರೋದು. ಅಣ್ಣ ನಿಮ್ಮ ಹೆಸರು? ಸಾಬುಂದ್ರ. ಥ್ಯಾಂಕ್ಸ್ ಅಣ್ಣ, ನಿಮಗೆ ಡಿನ್ನರ್ ಎತ್ಕೊಂಬಂದು ಕೊಟ್ಟಿರೋದಕ್ಕೆ. ಡಿನ್ನರ್ ರೆಡಿ ಇದೆ, ಇವಾಗ ಡಿನ್ನರ್ ಮಾಡಬೇಕು. ಬನ್ನಿ ನೀಟಾಗಿ ಫೈರ್ ಹಾಕ್ತಾಯಿದ್ದೀವಿ. ಫೈರ್ ಕ್ಯಾಂಪ್ಗೆ ಇಲ್ಲಿ ಮಸ್ತಾಗಿ ಚೇರಿದೆ ಕುತ್ಕೊಳ್ಳೋಕ್ಕೆ ಆರಾಮಾಗಿ. ಫೈರ್ ಉರಿತಾ ಇದೆ ಮಸ್ತಾಗಿ ಉರಿತಾ ಇದೆ. ಮಸ್ತಾಗಿ ಉರಿತಾ ಇದೆಯಲ್ಲ. ಫೈರ್ ಕ್ಯಾಂಪ್ ಹಾಕೊಂಡು ಕೂತಿದ್ದೀವಿ ಮಸ್ತಾಗಿ ಗೈಸ್. ಚೇರ್ಗೀರ್ ಹಾಕ್ಕೊಂಡು ಡೆಕಾತ್ಲಂದು ಮಸ್ತಾಗಿ ಕುತ್ಕೊಂಬಿಡೋದು. ಇವಾಗ ಕುತ್ಕೊಂಡು ಫೈರ್ ಕ್ಯಾಂಪು. ಇನ್ನು ಬೆಳಗ್ಗೆ ವ್ಯೂ ತೋರಿಸ್ತೀನಿ ನೋಡಿ. ನೀವು ಬೆಳಗ್ಗೆ ವ್ಯೂ ನೋಡಿದರೆ ಕಳೆದೋಗ್ತೀರ. ಇದು ಸುತ್ತಮುತ್ತ ಫುಲ್ಲು ಬೆಟ್ಟ ಇದೆ. ನೀವು ಯಾರಾದರೂ ಕ್ಯಾಂಪಿಂಗ್ ಮಾಡಬೇಕಂದ್ರೆ ಇಲ್ಲಿ ನಂದಿ ಕ್ಯಾಂಪ್ ಸೈಟಿಗೆ ಬಂದರೆ ಒಳ್ಳೆ ಕ್ಯಾಂಪಿಂಗ್ ಮಾಡ್ಬೋದು. ಈವ್ನಿಂಗ್ ಬೇಕಾದ್ರೆ 5ಗೆ ಬರ್ಬೋದು. ಇಲ್ಲಿಗೆ 5ಗೆ ಬಂದರೆ ನಿಮಗೆ ಸನ್ಸೆಟ್ ಕಾಣಿಸುತ್ತೆ. ಪ್ಯಾರಾಚೂಟೆಲ್ಲ ಹಾರಿಸ್ತೀರಾ ಅಣ್ಣ? ಇಲ್ಲ. ಇನ್ನೂ ಉರಿತಾ ಇದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಕ್ಯಾಂಪ್ ಫೈರ್ ನೋಡಿ ಗೈಸ್. ಕ್ಯಾಂಪಲ್ಲಿ
ಊಟ ನೋಡಿ ಏನೇನಿದೆ. ಇರಿ, ಚಪಾತಿ ಇದೆ. ಯಾವ್ದು ಇನ್ಸ್ಟಾ 360 ಚಪಾತಿ ರೈಸ್. ಇದು ವೆಜ್ ಸಾಂಬಾರು. ಇದು ಯಾವುದೋ ವೆಜ್ ಸಾಂಬಾರು, ಪಲ್ಯ, ವೆಜ್ ಪಲ್ಯ. ಓಪನ್ ಮಾಡಿದ್ದು ಕೇಶವಗೌಡ, ವಾಟ್ಸಪ್ ಕೇಶವಗೌಡ. ರೈಸ್ ಇದೆ. ಚಿಕನ್ ಇದೆ ಗೈಸ್. ಇಷ್ಟು ಫುಲ್ಲು ತಿಂದು ಊಷ್ಟಾಗಿ ಅಂತ ಕೊಟ್ಟಿದ್ದಾರೆ. ಚಿಕನ್, ರೈಸು, ಪಲ್ಯ, ಏನಿದು ಸಾಂಬಾರು, ಇದು ವೆಜ್ ಸಾಂಬಾರು, ಇದು ಚಪಾತಿ. ಇಲ್ಲಿ ಪ್ಲೇಟ್ ಊಟಕ್ಕೆ ನೋಡಿ ಇಲ್ಲಿ ಎಷ್ಟು ಚಿಲ್ಲಾಗಿದೆ ಇಲ್ಲಿ ವೆದರ್ ಅಂದರೆ. ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ನೀರು ಕಾಣಿಸ್ತಾ ಇದೆಯಾ ಟೇಬಲ್ ಮೇಲೆ? ಇದು ನೀರು ಹಿಮ ಬಿದ್ದಿರೋದು, ಹಿಮ ಬೀಳ್ತಾ ಇರೋದು. ಸಿಕ್ಕಾಗಿದೆ, ಚಿಲ್ಲಾಗಿದೆ ವೆದರ್ ಮಾತ್ರ. ಬೆಟ್ಟ ಟಾಪಲ್ಲಿ ಕುತ್ಕೊಂಡು ಈ ಥರ ಊಟ ಮಾಡ್ತಾ ಇರೋದು. ಇದು ಓಪನ್ ಮಾಡು, ಎರಡು ಕೆಳಗಡೆ ಓಪನ್ ಮಾಡ, ಹಿಂಗೆ ಫುಲ್ ಓಪನ್ ಮಾಡಿ. ಹಿಂಗೆ ಮಸ್ತಾಗಿ ವಂಡರ್ಲಸ್ಟ್ ಬ್ರೋ ಬಂದಿದ್ದಾರೆ. ಓಕೆ ಗೈಸ್, ಊಟ ಮಾಡೋಣ. ಊಟ ಮಾಡಿ ಸಿಗೋಣ. ಹೌದಾ, ಬ್ಯಾಟ್ರಿ ಇಲ್ಲ. ಇದು ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿರುತ್ತೆ. ಇದು ಅಲ್ಲ ಖಾಲಿ ಆಗ್ಬಿಟ್ರೆ ಊಟ ಮಾಡೋಕ್ಕಾಗಲ್ಲ. ಫೈರ್ ಕ್ಯಾಂಪಲ್ಲಿ ಫೈರ್ ಆರೋಗಿದೆ, ಮತ್ತೆ ಹೋಗಿ ಬೆಂಕಿ ಹಂಚ್ಬೇಕು. ಓಕೆ ಗೈಸ್, ಊಟ ಮಾಡಿ ಸಿಗೋಣ. ಅಲ್ಲ ಬಾಯ್ ಬಾಯ್.